ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಮಿತ್ರರೇ. ಈ ವಿಡಿಯೋದ ಹೆಡ್ಲೈನನ್ನು ತಾವು ಗಮನಿಸಿದಾಗ ನಿಮಗೆ ಏನು ಅನ್ನಿಸುತ್ತೆಂಬುದು ಕಮೆಂಟ್ ಮಾಡಿ. ಈ ಒಂದು ಗ್ರೋಕಾಯಿನ್ ಜಾಯಿಂಟ್ ಎಂಬ ಟೈಟಲ್ ಅನ್ನು ಯಾಕೆ ನಿಮಗೆ ಈ ಮೂಲಕ ತಿಳಿಸುತ್ತೇನೆಂದರೆ, ಗ್ರೋಕಾಯಿನ್ ಜಾಯಿಂಟ್ ಎಂಬುದು ಒಂದು ಹಣಕಾಸಿನ ಕಂಪನಿಯಾಗಿದೆ. ಹಣಕಾಸಿನ ಕಂಪನಿ ಎಂದರೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗೆ ಸಂಬಂಧಪಟ್ಟದ್ದು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ ತಕ್ಷಣ ಎಲ್ಲರೂ ಮೂಗು ಮುರಿಬೇಡಿ, ಯಾಕಂದರೆ ಈಗಾಗಲೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಮಾರ್ಕೆಟಿನಲ್ಲಿ ತುಂಬ ವಾಕರಿಕೆ ಬರುವಷ್ಟು ಜನರಿಗೆ ಇದು ಮೋಸ ವಂಚನೆ, ಹಣ ಕಳೆದುಕೊಂಡು ನೂರಾರು ಜನರು ತುಂಬ ಅದು ಹೇಳಲು ಅಸಾಧ್ಯವೇ ಅನಿಸುತ್ತದೆ. ಆ ರೀತಿ 1995ದಿಂದ ಇದರ ಹಾವಳಿ ಜಾಸ್ತಿ ಆಗಿದೆ. ಯಾವ್ಯಾವ ನೂರಾರು ಕಂಪನಿಗಳು ಬಂದಿದ್ದೇವೆ. ಆ ಕಂಪನಿಗಳ ಹೆಸರೇ ನಮಗೆ ನೆನಪಿಲ್ಲ, ಯಾಕೆಂದರೆ ನೆನಪಿಡೋಕ್ಕೋಸ್ಕರ ಅವೇನು ಒಳ್ಳೆಯ ದಿಗ್ವಿಜಯ ಸಾಧಿಸಿ ಜನರಿಗೆ ಒಳ್ಳೇದು ಮಾಡಿದೆ ಅಂದರೆ ಅದ್ರ ಹೆಸರು ನೆನಪಿಟ್ಕೋಬೋದು. ಬಟ್ ಎಲ್ಲವೂ ಅರ್ಧಂಬರ್ಧನೆ ಬರೋದು, ಅಧೂರತನದಿಂದ ಪ್ರಚಾರ ಮಾಡೋದು, ಜನರ ಹಣವನ್ನು ಲಪಟಾಯಿಸೋದು, ಮಧ್ಯದಲ್ಲಿ ಕೈ ಬಿಟ್ಟು ಓಡೋಗೋದು. ಇದೇ ಈ ನಾವು ಸುಮಾರು 25 ವರ್ಷದಿಂದ ನೋಡ್ತಾ ಇದ್ದೀವಿ, ಇದೇ ಆಗಿರೋದು. ಬಟ್ ಏನಂದರೆ ಈ ಗ್ರೋಕಾಯಿನ್ ಜಾಯಿಂಟ್ ಕಂಪನಿಯ ಒಂದು ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಸಾಲಿನಲ್ಲೇ ಬಂದರೂ ಸಹ ಇದರಲ್ಲಿ ಯಾವುದೇ ಕಂಡೀಷನ್ ಇಲ್ಲ. ಇದರಲ್ಲೇ ನಿಮಗೆ ಅರ್ಥ ಆಗಬೇಕು. ಯಾಕಂದರೆ ಕಂಡೀಷನ್ ಅಂದರೆ ಪ್ರತಿಯೊಬ್ಬ ಸದಸ್ಯನು ಇದರಲ್ಲಿ ಜಾಯಿನ್ ಆದ ತಕ್ಷಣ ನೀವು ನಿಮ್ಮ ಕೆಳಗಡೆಗೆ ಬೇರೆ ಸದಸ್ಯರನ್ನು ನೀವು ಚೈಲಿಂಗ್ ಮಾಡ್ತಾ ಹೋಗಲೇಬೇಕು. ಆವಾಗಲೇ ನಿಮಗೆ ಇದರ ಲಾಭ ಬರುತ್ತದೆ ಎಂದು ಈ ಹಳೆಯ ಒಂದು ಸಿಸ್ಟಮ್, ಅಂದರೆ ಈ ಕಳೆದ ನೂರಾರು ಕಂಪನಿಗಳ ಒಂದು ಕಂಡೀಷನ್ ಆಗಿತ್ತು. ನೀವು ಕಂಪಲ್ಸರಿ ಇಷ್ಟು ಜನ ಸೇರಿಸಲೇಬೇಕು, ಟೀಮ್ ಮಾಡಬೇಕು, ಅದರಲ್ಲಿ ಬಂದಂಥ ಹಣದಿಂದ ನಿಮಗೊಂದಿಷ್ಟು ಲಾಭ, ಆಮೇಲೆ ಕಂಪನಿಗೊಂದಿಷ್ಟು ಲಾಭ, ಆಮೇಲೆ ನಿಮಗೆ ರೆಫರ್ ಮಾಡಿದರೆ ಅವ್ರಿಗೊಂದಿಷ್ಟು ಲಾಭ. ಇದೇ ರೀತಿಯಿಂದ ಮುಂದೆ ನಡ್ಕೊಂಡು ಬಂದ ಹಾದಿ. ಆದರೆ ನಾನು ಹೇಳುವ ಈ ಹೊಸ ಕಂಪನಿಯ ಬಗ್ಗೆ, ಯಾಕಂದರೆ ಈ ಕಂಪನಿಯ ಬಗ್ಗೆ ನಾನು ಎಲ್ಲ ಆಳವಾಗಿ ತಿಳಿದುಕೊಂಡೇ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ನೀವು ಒಂದು ಸಲ ಸದಸ್ಯತ್ವವನ್ನು ಪಡೆದುಕೊಂಡರೆ ಆ ನಂತರ ನಿಮ್ಮ ಕೆಲಸ ಅಲ್ಲಿಗೆ ಮುಗಿಯಿತು. ಅಂದರೆ ನೀವು ಸದಸ್ಯರನ್ನು ಸೇರಿಸಲೇಬೇಕೆ ಎಂಬ ಯಾವುದೇ ಕಂಡೀಷನ್ ಇರುವುದಿಲ್ಲ. ಅರ್ಥ ಆಯ್ತಲ್ಲ ನಾನು ಹೇಳಿದೆ ನಿಮಗೆ? ಯಾವುದೇ ಸದಸ್ಯರನ್ನು ಸೇರಿಸಲೇಬೇಕು ಎಂಬ ಕಂಡೀಷನ್ ಇದ್ದರೆ ಹಾಗಾದರೆ ಮಾರುಕಟ್ಟೆ ಹೇಗೆ ಬೆಳೆಯುತ್ತದೆ ಎಂದು ನಿಮಗೆ ಒಂದು ಪ್ರಶ್ನೆ ಮೂಡಬಹುದು. ನಿಜ, ಯಾಕೆಂದರೆ ಸದಸ್ಯರನ್ನು ಸೇರಿಸಿದ ಪಕ್ಷದಲ್ಲಿ ಕಂಪನಿ ಯಾವ ರೀತಿ ಲಾಭವನ್ನು ಗಳಿಸುತ್ತದೆ, ಯಾವ ರೀತಿ ಲಾಭ ಕೊಡುತ್ತದೆ ಎಂಬ ಪ್ರಶ್ನೆ ನಿಜವಾಗಿಯೂ ಎಲ್ಲರಿಗೂ ಒಂದು ಪ್ರಶ್ನಾರ್ಥಕವಾಗಿ ಇರುತ್ತದೆ. ಈ ಕಂಪನಿಯ ಒಂದು ವಿಶೇಷತೆ ಏನೆಂದರೆ, ಇದು ಇವತ್ತಿನ ಕಾಲದಲ್ಲಿ ಹುಟ್ಟಿರ್ತಕ್ಕಂಥ ಕಂಪನಿ. ಅಂದರೆ AI ಸಿಸ್ಟಮ್ ಅಂದರೆ ಗೊತ್ತಲ್ಲ ನಿಮಗೆ, ತುಂಬ ಇವಾಗಿನ ಬ್ಲ್ಯಾಕ್ ಚೈನ್ ಟೆಕ್ನಾಲಜಿ, AI ಸಿಸ್ಟಮ್ಮು ತುಂಬ ಕಂಪ್ಯೂಟರ್ ಯುಗದಲ್ಲಿ ಏನು ನಾವು ಕಲ್ಪನೆಗೂ ನಿಲುಕದ ಲೆಕ್ಕದಲ್ಲಿ ಒಂದೊಂದು ವಿಚಿತ್ರ ವಿಸ್ಮಯಗಳು ಆಗ್ತಾಯಿದೆ. ಅದೇ ಥರ ಇದರಲ್ಲಿ ಒಂದು AI ಟೆಕ್ನಾಲಜಿಯನ್ನು ಅಳವಡಿಸಿ ಇದು ಒಂದು ಸಿಸ್ಟಮನ್ನು ರೆಡಿ ಮಾಡಿದ್ದಾರೆ. AI ಅಂದರೆ ಏನು? ಐಡಿಗಳನ್ನು ರೀಬರ್ತ್ ಮಾಡುತ್ತೆ. ರೀಬರ್ತ್ ಅಂದರೆ ಪುನರ್ಜನ್ಮ. ಅಂದರೆ ಇವಾಗ ನಾವು ಸೇರ್ತೀವಿ, ನಮ್ಮ ಕೆಳಗಡೆಗೆ ನಾವು ಸದಸ್ಯರನ್ನು ಸೇರಿಸಲೇಬೇಕು ಅಂದರೆ ಲಾಭ. ಅದು ಆ ಥರ ಅಲ್ಲ. ಈ AI ಸಿಸ್ಟಮನ್ನೇ ರೀಬರ್ತ್ ಐಡಿಗಳನ್ನು ಕ್ರಿಯೇಟ್ ಮಾಡಿ ನಮ್ಮ ಕೆಳಗಡೆಗೆ ಅದು ಸೇರಿಸುತ್ತಾ ಹೋಗುತ್ತದೆ. ಆಗ ಅದರಿಂದ ಬಂದಂಥ ಲಾಭವನ್ನು ನಮಗೆ ನೇರವಾಗಿ ಕೊಡ್ತಾರೆ. ಅಂದರೆ ಇದರಲ್ಲಿ ಎಲ್ಲರೂ ಸಮಾನವಾಗಿ ಲಾಭವನ್ನು ಗಳಿಸಬಹುದಂಥ ಒಂದು ಕಂಪನಿ. ಅದಕ್ಕಾಗಿ ಈ ಕಂಪನಿಯ ಬಗ್ಗೆ ಎಲ್ಲ ಒಂದು ಹಿನ್ನೆಲೆ ಮತ್ತು ಇದರ ಮುಂದೆ ಇದರ ಭವಿಷ್ಯವನ್ನು ನಾವು ನೋಡಿದಾಗ ತುಂಬ ಅದ್ಭುತವಾದಂಥ ಒಂದು ಕಂಪನಿ ಇದು. ನೆಟ್ವರ್ಕ್ ಮಾರ್ಕೆಟಿಂಗಿನಲ್ಲಿ ಇಂಥ ಒಂದು ಸಿಸ್ಟಮ್ ನೆಕ್ಸ್ಟ್ ಬರೋಕ್ಕೆ ಇಲ್ಲವೇ ಇಲ್ಲ. ಇದೇ ಕೊನೆ. ಈ ಮಾರ್ಕೆಟ್ಗಿಂತ ಇನ್ನು ಯಾವುದು ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಕೊನೆಯ ಹಂತ. ಇದೆಲ್ಲ ರಿಸರ್ಚ್ ಆಗಿ ಇದು ಕೊನೆಯ ಹಂತದಲ್ಲಿ ಬಂದಿದೆ. ಇದನ್ನು ಯಾರೂ ಮಿಸ್ ಮಾಡ್ಕೋಬೇಡಿ.
ಇದು ಖಚಿತವಾಗಿ ಹೇಳ್ತಾ ಇದ್ದೀನಿ, ಇದರಲ್ಲಿ ಲಾಭ ಮಾತ್ರ ಖಂಡಿತ ಇರುತ್ತೆ. ಅದಕ್ಕಾಗಿ ಈ ಕಂಪನಿಯ ಒಂದು ವಿಶೇಷತೆ, ಒಂದು ಸಲ ನೀವು $100 ಕೊಟ್ಟು ಇದರಲ್ಲಿ ಒಂದು ID ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ನಿಮ್ಮ ಒಂದು ಕೆಲಸ ಮುಗೀತು. ನೆಕ್ಸ್ಟು ನೀವು ಬೇರೆ ಯಾರಾದ್ರೂ ನೀವು ರೆಕಮೆಂಡ್ ಮಾಡಬೇಕು ಅಂತಂದರೆ ಆ ಹಂತ ಬೇರೆ ಇದೆ. ಅದು ವರ್ಕ್ ಮಾಡೋದಂತಾರೆ ಅದಕ್ಕೆ. ಅಂದರೆ ನೀವು ಟೀಮ್ ಕಟ್ತೀನಿ, ನಾನು ಹೆಚ್ಚಿನ ಲಾಭ ಗಳಿಸ್ತೀನಿ ಅಂದರೆ ಮಾತ್ರ ಅದಕ್ಕೆ ಹೋಗ್ಬೋದು. ಇಲ್ಲಪ್ಪ ನನಗೆ ಅದು ಆಗೋದಿಲ್ಲ, ನನಗೆ ಯಾವ ಎಲ್ಲ ಇದು ತೊಂದರೆ ಬೇಡ, ನಾಳೆ ಬೆಳಗ್ಗೆ ಏನನ್ನ ಕಂಪ್ನಿ ಆದರೆ ನನಗೆಲ್ಲರೂ ಪ್ರಶ್ನೆ ಮಾಡ್ತಾರೆ, ನಾನು ಅವ್ರಿಗೆ ಸಮಾಧಾನ ಹೇಳೋಕ್ಕಾಗೋದಿಲ್ಲ ಎಂಬ ಒಂದು ಮನೋಭಾವನೆ ಇರೋರು ಬೇಡವೇ ಬೇಡ. ನಿಮಗೇನು ಒಂದು ID ಮಾಡಿದ್ರೆ ಕೂತ್ಕೊಳ್ಳಿ. ಭಾಳ ಅಂದರೆ ನಿಮ್ಮ ಮನೆಯ ಸದಸ್ಯರನ್ನು ನೀವು ಸೇರಿಸ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಕೆಲಸ ವರ್ಕಿಂಗ್ ಇನ್ಕಮ್ ಬೇರೆ ಇದೆ, ನಾನ್ ವರ್ಕಿಂಗ್ ಇನ್ಕಮ್ ಬೇರೆ ಇದೆ. ಎರಡು ವಿಭಾಗಗಳಿದೆ. ಇದರ ಬಗ್ಗೆ ಸವಿಸ್ತಾರವಾಗಿ ನಾನು ನಿಮಗೆ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಇದರಲ್ಲಿ ಜಾಯಿನ್ ಆಗಬೇಕು, ಯಾವ ಥರ ಇದರಲ್ಲಿ ಲಾಭ ಪಡಿಬೇಕು, ಇದು ಒಂದು ಸಲ ನಿಮಗೆ ಎಂಟ್ರಿ ಆದರೆ ಇದು 10 ರಿವಾರ್ಡ್ಗಳನ್ನು ಕೊಡುತ್ತೆ. ಅಂದರೆ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತಿಂದ 10 ರಿವಾರ್ಡ್ಗಳು ಕೊಡ್ತಾ ಇರುತ್ತೆ. ಇದು ಎಲ್ಲ ಡಾಲರ್ ಲೆಕ್ಕದಲ್ಲಿ ಮಾತ್ರ ಇರೋದು, ಇದು ಇಂಡಿಯನ್ ಕರೆನ್ಸಿಗೆ ಇಲ್ಲ. ಹಾಗಾದರೆ ಡಾಲರ್ಸ್ ನಾವೆಲ್ಲ ಕೊಂಡೋದು, ಹೇಗೆ ಇದನ್ನು ಎಕ್ಸ್ಚೇಂಜ್ ಮಾಡೋದು ಅಂತ ನಿಮಗೆ ಪ್ರಶ್ನೆ ಆಗ್ಬೋದು. ಇದು ಯಾವುದೇ ಭಯಪಡುವ ವಿಷಯ ಇದರಲ್ಲಿಲ್ಲ. ಏಕೆಂದರೆ ನೀವು ಆಲ್ರೆಡಿ ಕ್ರೋಕಾನ್ ಜಾಂಟಿ ಫ್ಯಾಮಿಲಿಯಲ್ಲಿ ನೀವು ಒಂದು ಸಲ ಎಂಟ್ರಿ ಆದರೆ ಇಲ್ಲಿ ನೀವು ಗಳಿಸ್ತಕ್ಕಂಥ ಡಾಲರನ್ನು ಈ ಕಂಪನಿಯಲ್ಲೇ ನೀವು ಮಾರಾಟ ಮಾಡಬಹುದು. ಸಪೋಸ್ ಇವಾಗ ನೀವು ಇದರಲ್ಲಿ ಒಂದು $1000 ಏನಾದರೂ ಸಂಪಾದನೆ ಆಗ್ತಂದರೆ ಈ ಕಂಪನಿಯ ಸದಸ್ಯರಿಗೆ ಮತ್ತೆ ಬೇರೆಯವರು ಎಂಟ್ರಿ ಆಗ್ತಾನೆ ಇರ್ತಾರೆ. ಅವರಿಗೆ ಆ ಡಾಲರನ್ನು ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅವರು ನಿಮಗೆ ಫೋನ್ಪೇದಲ್ಲಿ ಅಥವಾ ಇನ್ನು ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಹಣವನ್ನು ಸಂದಾಯ ಮಾಡ್ತಾರೆ. ಇನ್ನು ನೀವು ದೊಡ್ಡ ಮಟ್ಟಿಗೆ ಲಾಭ ತೆಗೆದುಕೊಂಡಾಗ, ಅಂದರೆ ಸುಮಾರು ಒಂದು $10,000 ನಿಮಗೆ ಏನಾದ್ರು ಬಂದಿದ್ದೆ ಆದರೆ ಆ ಅಮೌಂಟನ್ನು ನಿಮ್ಮ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಮಾಡಬೇಕಾದಾಗ ಆವಾಗ ಈ ಅಂತಾರಾಷ್ಟ್ರೀಯ ಒಂದು ಎಕ್ಸ್ಚೇಂಜು ಕಂಪನಿಗಳಿದೆ. ಅಂದರೆ ಬಿನಾನ್ಸ್ ಕಂಪನಿ, ಇನ್ನು ಇತರ ಬೇರೆ ಬೇರೆ ಕಂಪನಿಗಳಿದೆ. ಅದರಲ್ಲಿ ಈ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಅಕೌಂಟಿಗೆ ಈ ಹಣ ಬದಲಾವಣೆಯಾಗಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತದೆ. ಆ ಕಾರಣವಾಗಿ ಈ ಕಂಪನಿಯಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ. ನೀವು ಈ ಕಂಪನಿಗೆ ಫಸ್ಟು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಆನಂತರ ಈ ಕಂಪನಿಯ ಲಾಭವನ್ನು ನೀವು ಕೇಳಿದರೆ ತುಂಬ ಆಶ್ಚರ್ಯಪಡುತ್ತೀರ. ಏಕೆಂದರೆ ಹೀಗೂ ಉಂಟೆ ಅಂತ ಒಂದು ಹೇಳ್ತಾರಲ್ಲ, ಹೌದು, ಹೀಗೂ ಉಂಟೆ ಅನ್ನೋದು ಈ ಕಂಪನಿಯ ನಿಜವಾದ ಒಂದು ಪಿಲ್ಲರ್. $10,000 ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಸುಮಾರು ಎಷ್ಟು ಲಾಭ ಇರ್ಬೋದಂತ ನೀವು ಕಲ್ಪನೆಗೂ ಮಾಡೋದಕ್ಕೂ ಕಷ್ಟ ಆಗುತ್ತೆ. 40 ಲಕ್ಷ ರೂಪಾಯಿವರೆಗೂ ಇದರಲ್ಲಿ ಲಾಭ ಬರುತ್ತೆ. ಸಾಧ್ಯನೇ ಇಲ್ಲ. ಅದು ಹೇಗೆ ಅಂತ ನಿಮಗೆ ಒಂದು ಅನುಮಾನ ಬರಬಹುದು. ನಿಜ, ಇದರಲ್ಲಿ ಬರೋದು 100ಕ್ಕೆ 100% ಇದು ಬರುತ್ತೆ. ಆಲ್ರೆಡಿ ಇದು 8-9 ಹಂತಗಳವರೆಗೆ ಆಲ್ರೆಡಿ ಲಾಭವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ 10 ರಿವಾರ್ಡ್ಗಳನ್ನು ಮುಗಿಸಿ ಕಂಪನಿ ಫಸ್ಟ್ ಒಂದು ರೌಂಡನ್ನು ಮುಗಿಸುತ್ತಾ ಇದೆ. ಇದು ಆಂಧ್ರ ಪ್ರದೇಶ, ಬಾಂಬೆ, ಮಹಾರಾಷ್ಟ್ರ, ಕಲ್ಕತ್ತಾ, ಡೆಲ್ಲಿ ಎಲ್ಲ ಕಡೆಗೆ ಈ ಕಂಪನಿಯ ಒಂದು ಬೆಳವಣಿಗೆ ನಿಧಾನವಾಗಿ ಆಗುತ್ತಾ ಇದೆ. ನೀವು ಇದರಲ್ಲಿ ಆಸಕ್ತಿ ಹೊಂದಿದ್ದರೆ ಒಂದು ಬಯೋ ಲಿಂಕನ್ನು ಒತ್ತಿ ನನಗೆ ನಂಬರಿಗೆ ವಾಟ್ಸಪ್ ಹೈ ಮೆಸೇಜ್ ಕಳಿಸಿ ಕಂಪನಿಗೆ ರಿಜಿಸ್ಟರ್ ಮಾಡಿಕೊಳ್ಳಿ. ನಿಮಗೇನಾದರೂ ಡಾಲರು ನೀವು ಬೇಕಾದಲ್ಲಿ ಕರೆ ಮಾಡಿ, ನಾನೇ ನಿಮಗೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀನಿ. ಆಮೇಲೆ ನಾನು ಫೋನ್ಪೇಗೆ